ಮುತ್ತಾರ ನಂದೊಂದು ಹರಕೆ ಅದ್ರಿ ಮುತ್ತಾರ. ಏನದವ? ಕುದಿ ಅಂದಾಗ ಕೂಸಿನ ಹಾಕ್ತೀನಿ ಅಂತ ಬೇಡ್ಕೊಂಡಿನ್ರಿ. ಕುದಿ ಅನ್ನದಾಗ ಕೂಸಿನ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೇವೆ. ಹ್ಞೂ ರೀ. ಎದ್ರ ಸಲಿಯಾಗವ? ನನಗೆ 6-7 ವರ್ಷ ತನ ಮಕ್ಕಳಾಗಿದ್ದಿಲ್ರಿ, ಅದ್ರ ಸಂಬಂಧ ಬೇಡ್ಕೊಂಡಿನ್ರಿ. ಅಲ್ಲವ ಮಗಳ, 6-7 ವರ್ಷ ಮಕ್ಕಳು ಆಗಿಲ್ಲ ಅಂತ ಬೇಡ್ಕೊಂಡಿಲ್ಲವ? ಹೌದವ, ಕುದಿ ಅನ್ನದಾಗ ಕೂಸಿನ ಹಾಕ್ಲಾಕ ಬಂದಿದಿ. ನಿನ್ನ ಊರು ಯಾವೂರವ? ಸಿಂದಗಿ ತಾಲೂಕು ಮಾಡಿ ಮನೋರು ಮುತ್ತಾರ. ಸಿಂದಗಿ ತಾಲೂಕು ಮಾಡಿ ಮಣರ ಯಾವ? ಹ್ಞೂ ರೀ ಮುತ್ತಾರ. ಗಂಡು ಮನೆ ಏನ್ ತವ್ರ ಮನೆ ಅವ? ಗಂಡನ ಮರಿ ಮುತ್ತಾರ. ನಿನ್ ತವ್ರ ಮನೆ ಅವ? ಬ್ಯಾಕೋಡವ. ನಿಮ್ಮ ಮಾಮನ ಹೆಸರು ಏನವ? ಗುಡ್ಡೆ ಸಾಬ್. ಬಿಡಸವ. ನಿನ್ನ ಗಂಡ ಹೆಸರವ? ಬಂದೇನ ಮತ್. ಅಲ್ಲವ, ನಿನ್ನ ಗಂಡ ಅತ್ತಿ ಮಾವ ನಿನಗೆ ಹೋಗಿ ಕೇಳ್ಕೊಂಬಾತೇಳ್ಯಾರನೇವ? ಆಯ್ತ್ರಿ ಅಪ್ಪ, ಅತ್ತಿ ಮಾವ ಗಂಡ ಎಲ್ಲರೂ ಕೂಡಿ ಬಂದಿವ್ರಿ ಮುತ್ತಾರ. ಮತ್ತೊಂದು ಏನ್ರಿ ಬೇಡ್ಕೋಬಾರ್ದು ನಾವು? ಮತ್ತೆ ಇದೇ ಬೇಡ್ಕೋಬೇಕಂತ ನೀನು ತಿಳಿತೇನೆವ? ಮಕ್ಕಳು ಆಗಿಲ್ಲ ಅಂತ ನೀ ಬೇಡ್ಕೊಂಡಿದ್ದೇವ? ಕುದಿ ಅನ್ನದಾಗ ಕೂಸಿನ ಹಾಕ್ತೀನಿ ಅಂತ ಬೇಡ್ಕೊಂಡಿದೆ. ಅದೇ ಬಿಟ್ಟು ಕೇಸಂದ್ರ 10 ಮರಿ ತಂದು ಕೇಸಂದ್ರ ಬ್ಯಾಟಿ ಮಾಡಿ ಊರನ್ನ ಮಂದಿ ಉಣಿಸಿ ಕರ್ಕೊಂಬಂದು ದೇಣಂಸರ ಹಾಕಿ ನೀನು ಹರಕೆ ಮಾಡ್ಸ್ಕೊಂಡು ಹೋಗ್ಬೇಕವ. ಇಲ್ರಪ್ಪ, ನಮ್ಗೆ ಮುತ್ತಾರ ಇದೇ ಬುದ್ಧಿ ಕೊಟ್ಟಾರಿ ಮುತ್ತಾರ. ಇರ್ಲವ, ಮುತ್ತೆ ನಿನಗೆ ಇದೇ ಬುದ್ಧಿ ಕೊಟ್ಟಾನವ? ಮುತ್ತೆ ಇದೇ ಬುದ್ಧಿ ಕೊಟ್ಟಾನ ಅಂದಾಗ ನಾ ಏನ್ ಹೇಳ್ತೀನಿ ಅದು ಮಾಡ್ಯವ. ಆಯ್ತ್ರಪ್ಪ, ನೀವು ಏನ್ ಹೇಳ್ತೀರಿ ಅವ್ ಮಾಡ್ತೀನಿ. ಏನ್ ಹೇಳಕ್ಕವ? ಬಾಳ ಬಿರ್ಸದ ಮುಂದ ಬಿರುಸಲ್ಲಾಕೇನ್ರಿ ಮುತ್ತಾರ ನಿಮ್ ಕೈಯಾಗ. ಇರ್ಲವ, ನಿನ್ನಂತ ಮಗಳು ಇರ್ಲಕ್ಕ ನಾ ಹೇಳ್ದಾಗ ಒಂದು ಕೆಲಸ ಮಾಡ್ಯಾವ ನೀನು. ಅಲ್ಲವ, ನಾಳೆ ಗುರುವಾರ ದಿನ ಬಂದು ನಿನ್ನ ಹರಕೆ ಮುಟ್ಸಿಬಿಡವ. ಏನ್ ಹೇಳಕ್ಕೇನು ಏನೂ ಇಲ್ಲವ. 14 ಕಿಲೋವ ಕುದಿ ಹೋಗೋಣವ, 11 ಕಿಲೋ ಹಚ್ಚವ. ಅನ್ನ ಕುದಿತಾನ ನೀವು ಅಲ್ಲಿ ಉರಿ ಹಚ್ಚಬೇಕವ. ನೀನೇ ಕೂತ್ ನಗನತೆ ಕೂತ್ ಹಚ್ಚಬೇಕ, ಕಣ್ಣ ನೀರು ತೆಗಿಬಾರದು. ಅಷ್ಟು ಮಾಡಿಬಿಡವ ನೀನು. ಮುತ್ತೆ ಅಪ್ಪಣೆ ಕೊಟ್ಟಾಗ ನಾ ಬಂದು ಹಾಕ್ತೀನಿ, ನಿನ್ನ ಹರಕೆ ಮುಟ್ತದ. ಆಯ್ತ್ರಪ್ಪ, ಬರ್ತೀನಿ. ನಿತ್ಯ ನೇಮದಿ ಭಕ್ತಿ ಭಾವದಿ ಸತಿಪತಿ ದುಡದಾರ, ಗುರುವಿಗೆ ಸತಿಪತಿ ದುಡದಾರ. ಸತ್ಯ ನಡೆದ ಕತಿ ಒಡೆದ ಹೇಳತೀನಿ ಕೇಳಿರಿ ಕತಿಸಾರ. ದಾವಲ ಮಲಿಕರ ಮಹಿಮೆಯ ಕೇಳಿರಿ ಪಾಪೆಲ್ಲ ಪರಿಹಾರ. ಅವಲ ಮಲಿಕರು ಸತಿಪತಿಯ ಶುದ್ಧ ಭಕ್ತಿಗೆ ಒಲಕಾರ. ಗುರುವಿನ ಕರುಣದಿ ಸತಿಪತಿ ಹೆಣ್ಣು ಮಗುವಿನ ಪಡದಾರ. ಅವಲ ಮಲಿಕರ ಕೃಪೆಯಾಯಿತೆಂದು ಆನಂದ ಆಗ್ಯಾರ. ಹುಟ್ಟಿದ ಮಗಳಿಗೆ ಮಲ್ಲಮ್ಮಳೆಂದು ನಾಮಕರಣ ಮಾಡ್ಯಾರ. ಸಾವಲ ಮಲಿಕರ ದರ್ಶನಕ್ಕಾಗಿ ಆಗ್ಯಾರ ತಯಾರ. ಸಾವಲ ಮಲಿಕರ ದರ್ಶನಕ್ಕಾಗಿ ಆಗ್ಯಾರ ತಯಾರ. ಬೇಡಿಕೊಂಡ ಹರಕೆ ಮುಟ್ಟಿಸಬೇಕಂತ ಹರುಷದಿ ನಡೆದಾರ. ಸತಿಪತಿ ಹರುಷದಿ ನಡೆದಾರ. ಸತ್ಯ ನಡೆದ ಕತಿ ಒಡೆದ ಹೇಳತೀನಿ ಕೇಳಿರಿ ಕತಿಸಾರ. ದಾವಲ ಮಲಿಕರ ಮಹಿಮೆಯ ಕೇಳಿರಿ ಪಾಪೆಲ್ಲ ಪರಿಹಾರ. ಕಾವಲದರಿಗೆ ದೀನ ಹಾಕುತ್ತಯಂಕಂಚಿಗೆ ಬಂದಾರ. ದರ್ಶನ ಪಡೆದು ಕೈಯಾಳ ಮುತ್ಯಾಗ ಕೈ ಮುಗಿದು ಕುಂತಾರ. ಹೆಣ್ಣು ಮಗುವಿಗಾಗಿ ಹರಕಿ ಭಕ್ತಿವಂತ ಹರುಷದಿ ಹೇಳ್ಯಾರ. ಕೈಯಾಳ ಮುತ್ಯ ಹರಕಿ ಏನಂತ ವಿಷಯ ಕೇಳ್ಯಾರ. ಕುದಿಯುವ ಅನ್ನದಾಗ ಕೂಸಿನ ಹಾಕಿ ತೆಗಿಬೇಕು ಅಂದಾರ. ಕುದಿಯುವ ಅನ್ನದಾಗ ಕೂಸಿನ ಹಾಕಿ ತೆಗಿಬೇಕು ಅಂದಾರ. ಹರಕೆ ಸುದ್ದಿ ಕೇಳಿ ಕೂಡಿದ ಜನರೆಲ್ಲ ದಂಗ ಆಗ್ಯಾರ. ಜನರು ಗಾಬರಿಯಾಗ್ಯಾರ.
ಸತ್ಯ ನಡೆದ ಕತಿ ಒಡೆದ ಹೇಳತೀನಿ ಕೇಳಿರಿ ಕತಿ ಸಾರ ದಾವಲ ಮಲಿಕರ ಮಹಿಮೆಯ ಕೇಳಿರಿ ಪಾಪೆಲ್ಲ ಪರಿಹಾರ ಇಯಾಳ ಮುತ್ಯಾರ ಆಜ್ಞಾನುಸಾರ ಒಲಿಯ ಹೂಡ್ಯಾರ 11 ಕೆಜಿ ಕುದಿಯುವ ಅನ್ನದ ಪಾತ್ರೆ ಇಟ್ಟಾರ 3 ದಾರಿಲೆ ಕಟ್ಟಿಗೆ ಇಟ್ಟು ಉರಿಯ ಹಟ್ಟಾರ ಗುರುವಿನ ಭಜನೆ ಮಾಡುತ್ತ ತಳಮಳ ಅನ್ನ ಕುದಿಸ್ಯಾರ ಅಯ್ಯಾಳ ಮುತ್ಯ ಗುರು ಧ್ಯಾನ ಮಾಡುತ್ತ ಕೂಸಿನ ಹಿಡದಾರ ಅಯ್ಯಾಳ ಮುತ್ಯ ಗುರು ಧ್ಯಾನ ಮಾಡುತ್ತ ಕೂಸಿನ ಹಿಡದಾರ ಕುದಿಯುವ ಅನ್ನದಾಗ ಕೂಸಿನ ಹಾಕಿ ಎತ್ತಿ ತೆಗದಾರ ತಾಯಿಯ ಉಡಿಯಾಗ ಹಾಕ್ಯಾರ ಸತ್ಯ ನಡೆದ ಕತಿ ಒಡೆದ ಹೇಳತೀನಿ ಕೇಳಿರಿ ಕತಿ ಸಾರ ಸಾವಲ ಮಲಿಕರ ಮಹಿಮೆಯ ಕೇಳಿರಿ ಪಾಪೆಲ್ಲ ಪರಿಹಾರ ಕೂಡಿದ ಜನರೆಲ್ಲ ಗುರು ಲೀಲೆ ನೋಡಿ ಗಡಗಡ ನಡಿಗ್ಯಾರ ಗುರು ನಿನ್ನ ಮಹಿಮಾ ಬಲ್ಲವರು ಯಾರಂತ ಜೈಕಾರ ಹಾಕ್ಯಾರ ಸತಿಪತಿ ಗುರುವಿನ ಕವಳ್ಯಾಗ ಮಗಳ ಜವಳ ತಗಿಸ್ಯಾರ ಜೋಡಿಲೆ ಕಂದೂರಿ ಎಡಿ ಮಾಡಿ ಸಲ್ಲಿಸಿ ಧನ್ಯರಾಗ್ಯಾರ ದೀನರ ಬಂಧು ದಾವಲ ಮಲ್ಲಿಕ ಶಿವನ ಅವತಾರ ಬಂಧು ದಾವಲ ಮಲ್ಲಿಕ ಶಿವನ ಅವತಾರ ಗುರು ನೀನೆ ಗತಿ ಎಂದು ಶರಣಾಗಿ ನಡೆದರೆ ಕರುಣಿಸಿ ಕಾಯ್ತಾರ ಸದ್ಗುರು ಕರುಣಿಸಿ ಕಾಯ್ತಾರ ಸತ್ಯ ನಡೆದ ಕತಿ ಒಡೆದ ಹೇಳತೀನಿ ಕೇಳಿರಿ ಕತಿ ಸಾರ ದಾವಲ ಮಲ್ಲಿಕರ ಮಹಿಮೆಯ ಕೇಳಿರಿ ಪಾಪೆಲ್ಲ ಪರಿಹಾರ